ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಿತ್. ಹೊಸ ವಿಡಿಯೋಗೆ ಸ್ವಾಗತ. ಸೊ ಎಸ್ಟರ್ಡೇ ನೀವು ನೋಡ್ತಾ ಇರ್ಬೋದು, ನಾನು ಅರೌಂಡ್ 2600 USD ಪ್ರಾಫಿಟ್ ಮಾಡಿದ್ದೀನಿ. ಈ ಪ್ರಾಫಿಟಲ್ಲಿ ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟು, ಸೊ ತುಂಬ ಜನ ಈ ಫಂಡೆಡ್ ಅಕೌಂಟ್ ಕೊಡಿಸಿ, ಫಂಡೆಡ್ ಅಕೌಂಟ್ ಗಿವೆ ಮಾಡಿ, ಈ ಥರ ತುಂಬ ಜನ ಕೇಳ್ತಾ ಇದ್ರಿ. ಈಗ ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಆಗಿ ಒಂದು ಟ್ಯಾಬ್ನ ಕೊಡ್ಸೋಣ ಅಂತೇಳಿ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಈ ಏನು ಪ್ರಾಫಿಟ್ ಮಾಡಿದ್ದೀನಿ ಅದರಲ್ಲಿ ನಿಮಗೋಸ್ಕರ ಒಂದು ಟ್ಯಾಬ್ನ ಕೊಡ್ಸೋಣ ಅಂತೇಳಿ ಪ್ಲಾನ್ ಮಾಡಿದ್ದೀನಿ. ತುಂಬ ಜನ ನಿಮಗೆ ಅಕೌಂಟ್ ಗಿವೆ ಕೊಡೋದಾಗ್ಲಿ, ಬೇರೆ ಬೇರೆ ಕಾನ್ಸೆಪ್ಟ್ನ ಇಟ್ಬಿಟ್ಟು ಸೊ ನಿಮಗೆ ಗಿಫ್ಟ್ ಕೊಡ್ತಾ ಇರ್ತಾರೆ. ನನ್ನ ಕಡೆಯಿಂದ ಒಂದು ಟ್ಯಾಬು, ಸೊ ಅದು ಯಾರು ವಿನ್ ಆಗ್ತಾರೆ, ಸೊ ನಾನು ಇನ್ನೂ ಏನು ಚಾಲೆಂಜಸ್ನ ನಿಮಗೆ ಕೊಡಬೇಕು ಅಂತೇಳಿ ಡಿಸೈಡ್ ಮಾಡಿಲ್ಲ. ಒಂದ್ಸತಿ ಡಿಸೈಡ್ ಮಾಡಿದ್ಮೇಲೆ ನಿಮಗೆ ಅದು ಏನು ಚಾಲೆಂಜಸ್ ಇರುತ್ತೆ, ಏನು ಕಾಂಪಿಟೇಷನ್ ಇರುತ್ತೆ ಅಂತೇಳಿ ಬಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದ್ರ ಮೇಲೆ ನಿಮಗೆ ಯಾರು ವಿನ್ ಆಗ್ತಾರೆ ಅವ್ರಿಗೆ ಒಂದು ಟ್ಯಾಬ್ನ ಕೊಡ್ಸೋಣ ಅಂತೇಳಿ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಈ 2600 USD ಏನು ಮಾಡಿದ್ದೀನಿ ಅದು ಹೊಸ ಇಂಡಿಕೇಟರ್. ನಾವು ಏನು ಹೊಸ ಇಂಡಿಕೇಟರ್ನ ಟೆಸ್ಟ್ ಮಾಡ್ತಾ ಇದ್ದೀವಿ, ಆ ಇಂಡಿಕೇಟರ್ ಬೇಸ್ ಮೇಲೆ ನಾನು ಈ ಟ್ರೇಡ್ನ ಪ್ಲ್ಯಾನ್ ಮಾಡಿದ್ದು. ನಾನು ಟ್ರೇಡ್ ತಗೊಂಡಿದ್ದು 4678. ಸೊ ಎಲ್ಲ ಟ್ರೇಡ್ ತಗೊಂಡಿದ್ದು ನಾನು ಈ ಕ್ಯಾಂಡಲ್ ಮುಗಿದ್ಮೇಲೆ ನನ್ನ ಲ್ಯಾಪ್ಟಾಪ್ ಅಷ್ಟೊತ್ತಿಗೆ ಕ್ಯಾಂಡಲ್ ಇಲ್ಲಿ ಬಂದಿತ್ತು. ಸೊ ನಾನು ಎಂಟರ್ ಆದೆ. ಸ್ಟಾಪ್ ಲಾಸ್ ಇಲ್ಲೆಲ್ಲೋ ಇಟ್ಟಿದ್ದೆ, $110 ಏನೋ ಸ್ಟಾಪ್ ಲಾಸ್ ಇಟ್ಟಿದ್ದೆ. ಸೊ ನನ್ನ ಲಾಂಗ್ ಟರ್ಮ್ ಟ್ರೇಡು, ಸೊ ಲಾಂಗ್ ಟ್ರೇಡ್ ಏನಕ್ಕೆ ವೆಯ್ಟ್ ಮಾಡಿದೆ ಅಂದರೆ, ನಮಗೆ ಹೊಸ ಇಂಡಿಕೇಟರ್ ಏನಿದೆ, ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಇಂಡಿಕೇಟರ್ ಬರೀ ಪಿಕ್ ಸ್ಕ್ಯಾಲ್ಪ್ಗ, ಸೊ ಈ ಪಿಕ್ ಸ್ಕ್ಯಾಲ್ಪ್ ಮಾತ್ರ ಮಾಡಬೇಕಾ ಅಂತೇಳಿ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಏನು ಹೊಸ ಇಂಡಿಕೇಟರ್ ಬರ್ತಾ ಇದೆ ಅದರಲ್ಲಿ ಲಾಂಗ್ ಟ್ರೇಡ್ ಏನಿದೆ ಅದನ್ನು ಕ್ಯಾಚ್ ಮಾಡೋ ಥರ ಸೊ ಒಂದು ಪ್ಲ್ಯಾನ್ ಮಾಡಿ ನಮ್ಮ ಟೀಮು ಬಿಲ್ಡ್ ಮಾಡಿದೆ. ಸೊ ಅದಕ್ಕೆ ನಾನು ನೆಕ್ಸ್ಟು ಆ ಇಂಡಿಕೇಟರಲ್ಲಿ ಇಲ್ಲಿ ನಾನು ಏನು ಡೌನ್ ಸೈಡ್ ಹೋಗುತ್ತೆ ಅಂತೇಳಿ ಸಿಗ್ನಲ್ ಕೊಡ್ತು, ಆ ಸಿಗ್ನಲ್ ಮೇಲೆ ನಾನು ಇಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡಿದೆ. ಸೊ ನಾನು ಇಲ್ಲಿ ಎಂಟರ್ ಆದನು. ನಾನು ಇಲ್ಲಿವರೆಗೂ ಯಾಕೆ ಹೋಲ್ಡ್ ಮಾಡಿದೆ ಅಂದರೆ, ಆ ಇಂಡಿಕೇಟರಲ್ಲಿ ನೆಕ್ಸ್ಟು ನನಗೆ ಸೆಲ್ ಸಿಗ್ನಲ್, ಸೊ ಇಲ್ಲಿಗೆ ನೀವು ಎಕ್ಸಿಟ್ ಆಗಿ ಅಂತೇಳಿ ಸಿಗ್ನಲ್ ಬಂದಿದ್ದು. ಸೊ ಅದಕ್ಕೆ ಅಲ್ಲಿವರೆಗೂ ವೆಯ್ಟ್ ಮಾಡಿ ಎಕ್ಸಿಟ್ ಆದೆ. ಸೊ ನೀವು ನೋಡ್ಬೋದು ನಂದು ಅರೌಂಡು $2000 ಆ 0.1 ಲಾಟಲ್ಲೇ ನಾನು ಹೋಗಿದ್ದು. ಸೊ $2000 ಸಿಂಗಲ್ ಟ್ರೇಡಲ್ಲಿ ಬಂತು. ಸೊ ಇದೇ ಇಂಡಿಕೇಟರು ಏನು ಹೊಸ ಇಂಡಿಕೇಟರ್ ಇದೆ ಅದು ಬೇರೆ ಚಾರ್ಟಲ್ಲಿ ಅಪ್ಲೈ ಆಗುತ್ತಾ ಅಂತೇಳಿ ಟೆಸ್ಟ್ ಮಾಡೋಕ್ಕೂ ಅದನ್ನು ನಾನು ಟ್ರೇಡ್ ನೋಡಿದ್ದೀನಿ. ಸೊ ಸಿಲ್ವರಲ್ಲೂ ಒಂದು ಟ್ರೇಡ್ ತಗೊಂಡಿದ್ದೆ. ಹೊಸ ಇಂಡಿಕೇಟರ್ ಇದೆ, ಅದು BTCಲೂ ವರ್ಕ್ ಆಗುತ್ತೆ, ನಿಮಗೆ ನಿಫ್ಟಿಲೂ ವರ್ಕ್ ಆಗುತ್ತೆ. ನಿಮಗೆ ಆದಷ್ಟು ಬೇಗ ಆ ಇಂಡಿಕೇಟರ್ನ ರೀಚ್ ಮಾಡಿಸ್ತೀನಿ. ಇವಾಗ ನೋಡ್ತಾ ಇರ್ಬೋದು, ಇಂಡಿಕೇಟರ್ ಬೇಸ್ ಮೇಲೆ ನಾನು ಯಾಕೆ ಟ್ರೇಡ್ ಪ್ಲಾನ್ ಮಾಡ್ತಿದ್ದೀನಿ ಅಂದರೆ, ನೀವು ಟೆಕ್ನಾಲಜಿ ಬಂದಾಗ ಅಪ್ಡೇಟ್ ಆಗ್ತಾ ಇರಬೇಕು. ಸೊ ನಿಮಗೆ ಅವಾಗ ನೀವು ಲೈನ್ ಮಾರ್ಕ್ ಮಾಡಿ, ಸೊ ಇಲ್ಲಿ ಟ್ರೇಡ್ ತಗೋಬೋದಾ ತಗೋಬಾರ್ದಾ, ಸೊ ತಾಂದ್ರೂ ಮೇಲೆ ಹೋಗುತ್ತಾ, ತುಂಬ ಕನ್ಫ್ಯೂಷನ್ ಆಗ್ತಾ ಇತ್ತು. ಸೊ ಇವಾಗ ನಮ್ಮ ಇಂಡಿಕೇಟರ್ ಈಗ ಅಟ್ ಪ್ರೆಸೆಂಟ್ ನಾನು ಏನು ಇಂಡಿಕೇಟರ್ ಕೊಟ್ಟಿದ್ದೀನಿ ಅದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಟ್ರೇಡ್ ಪ್ಲಾನ್ ಮಾಡ್ಬೋದು, ಇದು ಪ್ಲಾನ್ ಮಾಡಬಾರ್ದು, ನಾನು ಏನೇನು ಹೇಳ್ಕೊಟ್ಟಿದ್ದೀನಿ ಅದನ್ನು ಜಸ್ಟ್ ಫಾಲೋ ಮಾಡಿದ್ರೆ ಸಾಕು. ನಿಮಗೆ ಟ್ರೇಡ್ ಪ್ಲಾನ್ ಮಾಡ್ಬೋದಾ ಮಾಡಬಾರ್ದಾ, ಸೊ ನೀವು ಜಸ್ಟ್ ಟ್ರೇಡ್ನ ಅಟ್ಲೀಸ್ಟ್ ಹೋಲ್ಡ್ ಮಾಡ್ತೀರಾ, ಕ್ವಿಕ್ ಸ್ಕ್ಯಾಲ್ಪ್ಗಾದರೂ ನೀವು ಹೋಲ್ಡ್ ಮಾಡ್ತೀರಾ. ಸೊ ಆ ಥರ ನಾವು ಇಂಡಿಕೇಟರ್ನ ನೆಕ್ಸ್ಟ್ ಇಂಡಿಕೇಟರ್ ಏನು ಬರ್ತದೆ ಅದು ಕೂಡ ನಿಮಗೆ ನೆಕ್ಸ್ಟ್ ಲೆವೆಲ್ ಇದೆ. ನಾನು ಹೇಳ್ತಾ ಇದ್ದೆ ಇದು ಜಸ್ಟ್ ಬೇಸಿಕ್ ಇಂಡಿಕೇಟರ್, ನೆಕ್ಸ್ಟ್ ಬರೋ ಇಂಡಿಕೇಟರು ಇನ್ನೂ ತುಂಬ ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಟೀಮು ಆ ಥರ ವರ್ಕ್ ಮಾಡ್ತಾ ಇದೆ. ನಾವು ಒಂದೊಂದು ದಿನ ಈ ಟೆಸ್ಟು ಹೇಗೆ ವರ್ಕ್ ಆಗುತ್ತೆ ಅಂತೇಳಿ ಟೆಸ್ಟ್ ಮಾಡೋಕ್ಕೋಸ್ಕರನೇ ರಾತ್ರಿ 2 o'clock 3 o'clockವರೆಗೂ ಎದ್ದು ಸೊ ವರ್ಕ್ ಮಾಡಿದ್ದೀವಿ. ಸೊ ಆ ಹಾರ್ಡ್ ವರ್ಕಿಗೆ ಸೊ ಇವಾಗ ರಿಸಲ್ಟು ಸಿಗ್ತಾ ಇದೆ. ಸೊ ನೋಡೋಣ, ಸೊ ಸ್ವಲ್ಪ ಏನು ಅದು ಎಷ್ಟು ಪರ್ಸೆಂಟ್ ಅಕ್ಯುರೇಸಿ ಇದೆ ಇದನ್ನೆಲ್ಲ ಟೆಸ್ಟ್ ಮಾಡಿಬಿಟ್ಟು ನಿಮಗೆ ಆದಷ್ಟು ಬೇಗ ಆ ಇಂಡಿಕೇಟರ್ನ ಕೊಡ್ತೀನಿ. ಸೊ ಈ ಹಳೆ ಇಂಡಿಕೇಟರಲ್ಲಿ ಯಾವ್ಯಾವ ಟ್ರೇಡ್ ಸಿಕ್ಕಿದೆ ಅಂತೇಳಿ ನೋಡೋಣ. ಸೊ ನೀವು ನೋಡ್ದಂಗೆ ನಾವು 1 hourಗೆ ಹೋಗ್ಬಿಟ್ಟು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೊ ಬರ್ತೀವಿ. ಸೊ ಇಲ್ಲಿ ನೋಡ್ಬೋದು 1 hourಲ್ಲಿ ಇಲ್ಲಿ ಎಕ್ಸಾಕ್ಟಾಗಿ ಮಾರ್ಕೆಟ್ ಇಲ್ಲೇ ಇದೆ ನೋಡಿ, ಇಲ್ಲೇ ಎಂಡ್ ಆಗಿದೆ. ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ, ಇಲ್ಲೂ ನೋಡ್ಬೋದು ನಿಮಗೆ ಏನು ಹೈ ಇದೆ ಅದು ರೀಸೆಂಟ್ ಇಲ್ಲೇನು ಮಾರ್ಕೆಟ್ ರಿಟ್ರೇಸ್ ಮಾಡಿತ್ತು ಅದು ಕರೆಕ್ಟಾಗಿ ರಿಜೆಕ್ಟ್ ಆಗಿದೆ. ಆಯ್ತಾ, ನೋಡ್ಬೋದು ಇಲ್ಲಿ. ಸೊ ಈ ಥರ ನೀವು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೊಂಡಾಗ ನಿಮಗೆ ಮಾರ್ಕೆಟ್ ಸ್ಟ್ರಕ್ಚರ್ ಹೆಂಗೆ ಮೂವ್ ಆಗ್ತದೆ, ಯಾಕೆ ಇಲ್ಲಿ ರಿಯಾಕ್ಟ್ ಮಾಡುತ್ತೆ ಅಂತೇಳಿ ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಮ ಟ್ರೇಡ್ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ ಆಟೋಮೆಟಿಕ್ಕಾಗಿ, ನಿಮಗೆ ಗೊತ್ತಾಗಿರಲ್ಲ. ಸೊ ನೀವು ಏನು ಟ್ರೇಡ್ ತಂದಿರ್ತೀರ ಅದು ಹೋಲ್ಡ್ ಮಾಡೋದು ಅದನ್ನೆಲ್ಲ ನೀವು
ಆಟೋಮೆಟಿಕ್ ಆಗಿ ನಿಮ್ಗೆ ಕಲ್ತ್ಬಿಟ್ಟಿರ್ತೀರ ನಿಮಗೆ ಗೊತ್ತಿಲ್ದಂಗೆ. ಸೊ ನೀವು ನೋಡ್ಬೋದು ಇಲ್ಲಿ ಮಾಡಿದ್ವಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲೂ ಒಂದಿದೆ ನೋಡಿ, ಇಲ್ಲೂ ಅಷ್ಟೇ ನಿಮಗೆ ಮಾರ್ಕೆಟ್ ನೋಡಿ, ಇಲ್ಲೂ ರಿಯಾಕ್ಟ್ ಆಗಿದೆ. ಈಗ 5 ಮಿನಿಟ್ಸಿಗೆ ಹೋಗಿ ನೋಡೋಣ. 5 ಮಿನಿಟ್ಸಲ್ಲಿ ನಮ್ಮ ಇಂಡಿಕೇಟರ್ನ ಆನ್ ಮಾಡಿದ್ರೆ ಸೊ ಎಲ್ಲೆಲ್ಲಿ ಬ್ಲೂ ಡಾಟ್ ಬಂದಿದೆ, ರೆಡ್ ಡಾಟ್ ಬಂದಿದೆ, ಅದನ್ನ ನೋಡಿ ಟ್ರೇಡ್ ಪ್ಲಾನ್ ಮಾಡೋಣ. ಸೊ ಇಲ್ಲಿ ನೋಡ್ಬೋದು ರೆಡ್ ಡಾಟ್ ಬಂದಿದೆ ಆಯ್ತಾ. ರೆಡ್ ಡಾಟ್ ಬಂದು ಇಲ್ಲಿಗೆ ಹೋಗ್ಬಿಟ್ಟು ಸೊ ಇಲ್ಲಿ ಸೆಲ್ ಅಂತ ಬಂದಿದೆ. ಓಕೆನಾ, ಈ ಸೆಲ್ ಮತ್ತೆ ಬೈನ ನಾನು ಕನ್ಸಿಡರ್ ಮಾಡಬೇಡಿ ಅಂತ ಹೇಳಿದ್ದೀನಿ. ಯಾಕೆ ಅಂದರೆ ಸೊ 10ರಲ್ಲಿ ನಿಮಗೆ ಒಂದು 3 ಟ್ರೇಡ್ ಪಾಸ್ ಆಗ್ಬೋದು, 3ರಿಂದ 4. ನಿನ್ನ 6 ಟ್ರೇಡು ಸ್ಟಾಪ್ ಲಾಸ್ ಇಟ್ಟಾಗುತ್ತೆ. ಸೊ ಈ ಸೆಲ್ ಅಂತ ಬೈ ಅನ್ನೋದನ್ನ ಸೊ ನೆಕ್ಸ್ಟ್ ವರ್ಷನ್ ಇಂಡಿಕೇಟರ್ ಏನು ಬರ್ತಾ ಇದೆ ಆ ಇಂಡಿಕೇಟರಲ್ಲಿ ನಿಮಗೆ ಸೊ ಈ ಸೆಲ್ ಮತ್ತು ಬೈ ಅನ್ನೋದೇನಿದೆ ಸೊ ಅದು ಎಕ್ಸಾಕ್ಟಾಗಿ ನಿಮಗೆ ಜಾಸ್ತಿ 10ರಲ್ಲಿ ಅಟ್ಲೀಸ್ಟ್ 8 ಟ್ರೇಡ್ ಪಾಸ್ ಆಗಬೇಕು. ಆ ಥರದ್ದು ನೋಡ್ತಾ ಇದ್ದೇನೆ. ಸೊ ಈ ಸೆಲ್ ಮತ್ತು ಬೈ ಅಂತ ಏನು ಬರುತ್ತೆ ಸೊ ಅದು ಲಾಂಗ್ ಟ್ರೆಂಡು. ನೀವು ಲಾಂಗ್ ಟ್ರೆಂಡ್ನ ಕ್ಯಾಪ್ಚರ್ ಮಾಡ್ಬೋದು, ಬಟ್ ಯಾವಾಗ ತಗೋಬೇಕು ಯಾವಾಗ ತಗೋಬಾರ್ದು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಆಯಿತಾ. ಸೊ ಇಲ್ಲಿ ನೋಡ್ಬೋದು ಮಾರ್ಕೆಟ್ ಇಲ್ಲಿವರೆಗೂ ಬಿದ್ದಿದೆ ಆಯಿತಾ. ಸೊ ಇನ್ನು ಇಲ್ಲಿವರೆಗೂ ಬಿದ್ದಿದೆ, ಇಲ್ಲಿ ನೋಡ್ಬೋದು ಇಲ್ಲಿ ಗ್ರೀನ್ ಡಾಟ್ ಬಂದಿದೆ. ನೀವು ಕ್ವಿಕ್ ಸ್ಕ್ಯಾಲ್ಪ್ ಮಾಡೋದಾದರೆ ಸೊ ಇದಕ್ಕೆ ಹಾಫಿಗೆ ವೆಯ್ಟ್ ಮಾಡಿಬಿಟ್ಟು ನೀವು ಎಕ್ಸಿಟ್ ಆಗ್ಬೋದು. ಈ ಹಾಫಿಗೆ ಬಂದಿದೆಯಾ, ಸೊ ಹಾಫ್ ನಿಯರ್ ಬಂದಿದೆ, ಇಲ್ಲಿ ನೋಡಿ ಇಲ್ಲಿ ಬಂದಿದೆ. ಕ್ವಿಕ್ ಸ್ಕ್ಯಾಲ್ಪ್ ಮಾಡ್ಬೋದು, ಕ್ವಿಕ್ ಸ್ಕ್ಯಾಲ್ಪ್ ಓಕೆನಾ. ಸೊ ಇಲ್ಲಿ ನೋಡಿ ನಿಮ್ಗೆ ಎಷ್ಟು ಪಾಯಿಂಟ್ ಸಿಕ್ಕುತ್ತೆ. ಇಲ್ಲಿಗೆ ಹಾಫಿಗೆ ಎಂಟರ್ ಆದರೆ ಅನ್ಕೊಳ್ಳಿ, ನೀವು ಇಲ್ಲಿ ಎಂಟರ್ ಆದರೆ ಇಲ್ಲಿ ನೋಡಿ ಸ್ಟಾಪ್ ಲಾಸ್ ದೊಡ್ಡದು ಕೊಡಬೇಕಾಗುತ್ತೆ. ಇಲ್ಲಿ ಎಂಟರ್ ಆದರೆ ಅನ್ಕೊಳ್ಳಿ 4697 ನಿಮ್ಮ ಸ್ಟಾಪ್ ಲಾಸ್ ಇಲ್ಲಿಗೆ ಇಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ 4676 ನಿಮ್ಮ ಸ್ಟಾಪ್ ಲಾಸ್ ದೊಡ್ಡದಾಗುತ್ತೆ ಓಕೆನಾ. ನೀವು ಅದೇ ಇಲ್ಲಿ ಎಂಟರ್ ಆದರೆ ನಿಮ್ಮ ಸ್ಟಾಪ್ ಲಾಸು ಕೂಡ ಚಿಕ್ಕದಾಗುತ್ತೆ ಓಕೆನಾ. ಇಲ್ಲಿ ರಿಜೆಕ್ಟ್ ಆದ ತಕ್ಷಣನೇ ಇಲ್ಲಿ ಎಂಟರ್ ಆಗ್ತೀರಾ ಅನ್ಕೊಳ್ಳಿ, ಈ ಅರೌಂಡ್ ಇಲ್ಲಿ ಎಂಟರ್ ಆಗ್ತೀರಾ ನೋಡಿ. ನಿಮಗೆ 4712ವರೆಗೂ ಹೋಗಿದೆ, ಇಲ್ಲಿ ಎಕ್ಸಿಟ್ ಆದ್ರೂ 4712 4707 ಸೊ ಇಲ್ಲಿ ನಿಮ್ಗೆ ಆರಾಮಾಗಿ ಫಿಕ್ಸ್ ಸ್ಕ್ಯಾಲ್ಪ್ ಮಾಡ್ಕೋಬೋದು ಓಕೆನಾ. ಸೊ ಕಡಿಮೆ ಲಾಟಲ್ಲಿ ಹೋಗ್ಬೇಕು. ಇಲ್ಲಿ ನೋಡಿ ಈ ಥರ ಬೀಳ್ತಾ ಇರುತ್ತೆ, ಇಲ್ಲಿ ನೋಡಿ ಸ್ಟಾಪ್ ಲಾಸು ದೊಡ್ಡದಿದೆ ಅಂತೇಳಿ ಕಡಿಮೆ ಲಾಟಲ್ಲಿ ಈ ಥರ ಟ್ರೇಡ್ ಪ್ಲಾನ್ ಮಾಡ್ಬೋದು. ನೆಕ್ಸ್ಟು ಎಲ್ಲಿ ಬಂದಿದೆ ನೋಡಿ, ಇಲ್ಲಿ ಎಕ್ಸಾಕ್ಟು ಇಲ್ಲೇನಿದೆ ಈ ಲೈನು ಹೆಚ್ಚು ಕಡಿಮೆ ಇರುತ್ತೆ, ಬಟ್ ಇಲ್ಲೇ ನಿಮ್ಗೆ ಇಲ್ಲೇ ಗ್ರೀನ್ ಡಾಟ್ ಬಂದಿದೆ. ಸೊ ಈ ಟ್ರೇಡು ತಗೋಬೋದು. ಇಲ್ಲಿ ಎಂಟರ್ ಆಗ್ತೀರಾ ಅನ್ಕೊಳ್ಳಿ, ಇದು ಎಷ್ಟು ಕೆಳಗೆ ಬರುತ್ತೆ ಎಷ್ಟು ಲೋ ಆಗಿ ಬರುತ್ತೆ. ಇಲ್ಲ ಅಂದರೆ ಈ ಟ್ರೇಡ್ನ ಇಲ್ಲಿ ತಾಂತಿದ್ದೀರಾ ಅಂದರೆ ನೀವು ಅತಿ ಕಡಿಮೆ ಲಾಟಲ್ಲಿ ಹೋಗ್ಬೇಕಾಗುತ್ತೆ. ಯಾಕೆಂದರೆ ನಿಮ್ಮ ಸ್ಟಾಪ್ ಲಾಸ್ ತುಂಬಾ ದೊಡ್ಡದಾಯಿತು ನೋಡಿ, ಇಲ್ಲಿ ತುಂಬಾ ದೊಡ್ಡದಾಯಿತು ಓಕೆನಾ. ನೀವು ಅಷ್ಟು ರಿಸ್ಕು ರಿವಾರ್ಡ್ನ 1:1 ಹಿಡಿತೀರಾ ಅಂದರೆ ನೀವು ತುಂಬಾ ವೆಯ್ಟು ಮಾಡಬೇಕಾಗುತ್ತೆ. ಸೊ ನೀವು ಅರ್ಧಕ್ಕೆ ಅದು ಎಷ್ಟು ಕಡಿಮೆಗೆ ಬರುತ್ತೆ ಅಷ್ಟೋವರೆಗೂ ವೆಯ್ಟ್ ಮಾಡಿ ತಾನಕ್ಕೆ ನೋಡಬೇಕು. ಸೊ ಈ ಥರ ದೊಡ್ಡ ಕ್ಯಾಂಡಲ್ ಬಂದಾಗ ಹಾಫಿಗೆ ವೆಯ್ಟ್ ಮಾಡಿ ತಾಳಿ ಅಂತೇಳಿ ನಾನು ತುಂಬ ಸತಿ ಹೇಳಿದ್ದೀನಿ ಓಕೆನಾ. 2 ಟ್ರೇಡು ಇಲ್ಲಿ ನೋಡೋಣ. ನೆಕ್ಸ್ಟು ಇಲ್ಲೂ ಅಷ್ಟೇ ನೋಡಿ, ಇಲ್ಲೂ ಅಷ್ಟೇ ನಿಮಗೆ ಸ್ಟಾಪ್ ಲಾಸ್ ದೊಡ್ಡದಾಗುತ್ತೆ. ಯಾಕೆಂದರೆ ಇಷ್ಟು ವಿಕ್ಕಿದೆ. ಸೊ ಇಲ್ಲಿ ಟ್ರೇಡ್ ತಾಂತೀರಾ ಅನ್ಕಡೆ, ಇಲ್ಲಿ ನೋಡಿ ಸೊ ಇಲ್ಲಿವರೆಗೂ ಹೋಗಿದೆ, ಫಿಕ್ಸ್ ಸ್ಕ್ಯಾಲ್ಪ್ ಮಾಡ್ಕೋಬೋದು ಇದನ್ನು ಓಕೆನಾ. ಇಲ್ಲಿ ನೋಡ್ಬೋದು, ಇಲ್ಲೂ ಅಷ್ಟೇ ನೀವು ಈ ಕ್ಯಾಂಡಲಲ್ಲೇ ಎಂಟರ್ ಆಗ್ತೀರಾ ಅನ್ಕೊಳ್ಳಿ, ಇಲ್ಲಿ ಎಂಟರ್ ಆದ್ರೂ ನೋಡಿ ಇಲ್ಲಿ ಇಲ್ಲಿವರೆಗೂ ಹೋಗಿದೆ. ಸೊ ಇಲ್ಲಿ ಹೋಗ್ತಿದ್ದಂಗೆ ನೀವು ಕಾಸ್ಟಿಗೆ ಇಟ್ಟರು ಕಾಸ್ಟಿಗೆ ಎಕ್ಸಿಟ್ ಆಗುತ್ತೆ. ಅದೇ ನೆಕ್ಸ್ಟ್ ಕ್ಯಾಂಡಲಲ್ಲಿ ಮತ್ತೆ ಗ್ರೀನ್ ಬಂದಿದೆ ನೋಡಿ, ಅದ್ರ ನೆಕ್ಸ್ಟ್ ಕ್ಯಾಂಡಲ್ಲಿ ಸೊ ಇಲ್ಲಿ ನೀವು ಇಲ್ಲಿ ಎಂಟರ್ ಆದರೆ ಸೊ ಇಲ್ಲಿ ನೀವು ಇಲ್ಲಿ ಎಂಟರ್ ಆದರೆ ಇಲ್ಲಿ ನೋಡಿ ನಿಮಗೆ ಇಲ್ಲಿವರೆಗೂ ಹೋಗಿದೆ ಮಾರ್ಕೆಟ್. ಸೊ ನೋಡಿ ಟ್ರೇಡ್ ಪ್ಲಾನ್ ಮಾಡಬೇಕು ನೀವು, ಇಲ್ಲಿ ತಗೋಬೇಕಾ ಬೇಡವಾ ನಿಮ್ಗೆ ಆರಾಮಾಗಿ ಗೊತ್ತಾಗುತ್ತೆ. ಈ ಥರ ಕ್ಯಾಂಡಲ್ ಇದ್ದಾಗ ನೀವು ಆರಾಮಾಗಿ ಎಂಟರ್ ಆಗ್ಬಿಡ್ಬೋದು. ಇಲ್ಲಿ ನೋಡಿ ಸೊ ಏನು ಇಲ್ಲಿ ಸೊ ಇಲ್ಲಿ ನೋಡಿ ಇಲ್ಲಿ ಬೈಯಿಂಗ್ ಪ್ರೆಸರ್ ಕಾಣ್ತಾ ಇದೆ. ಸೊ ನೋಡಿ ಈ ಥರ ಕ್ಯಾಂಡಲ್ ಇದ್ದಾಗ ಎಂಟರ್ ಆಗ್ಬೋದು. ಇಲ್ಲಿ ನೋಡಿ ಸೊ ಇದು ಬೋತ್ ಸೈಡ್ ವಿಕ್ಕಿದೆ ಓಕೆನಾ, ಬೋತ್ ಸೈಡ್ ವಿಕ್ಕಿದೆ. ಸೊ ನೋಡಿ ಟ್ರೇಡ್ ಪ್ಲಾನ್ ಮಾಡಬೇಕು. ನೀವು ಎಂಟರ್ ಆದರೆ ಇಮಿಡಿಯೇಟ್ ಫಿಕ್ಸ್ ಸ್ಕ್ಯಾಲ್ಪ್ ಮಾಡ್ಕೋಬೋದು, ಇಲ್ಲಿವರೆಗೂ ಹೋಗಿದೆ. ಇಲ್ಲ ಅಂದರೆ ನೋಡಿ ಈ ಗ್ರೀನ್ ಕ್ಯಾಂಡಲ್ ಏನಿದೆ, ಈ ಗ್ರೀನ್ ಕ್ಯಾಂಡಲು ಈ ಪ್ರೀವಿಯಸ್ ಕ್ಯಾಂಡಲ್ನ ಸೊ ಇದನ್ನೆಲ್ಲ ಕವರ್ ಮಾಡಿಬಿಟ್ಟಿದೆ. ಈ ಕ್ಯಾಂಡಲ್ನ ನೋಡಿ ಮುಕ್ಕಾಲು ಹೊಸಿ ಕವರ್ ಆಗಿಬಿಟ್ಟಿದೆ. ಸೊ
ಸೊ ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ನಿಮ್ಗೆ ಆಫಿಗೆ ಬಂದಿದೆ ನೋಡಿ. ಆಫಿಗೆ ಬಂದಾಗ ನೀವು ಟ್ರೇಡ್ ಪ್ಲಾನ್ ಮಾಡ್ತೀರಿ. ಇಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಕ್ಯಾಂಡಲ್ ಇಲ್ಲಿ ರಿಜೆಕ್ಷನ್ ಕಾಣಿದ ತಕ್ಷಣನೇ ನೀವು ಎಂಟರ್ ಆದ್ರೂ ನೋಡಿ ಎಲ್ಲಿವರೆಗೂ ಹೋಗಿದೆ. ಸೊ ಈಗ ಇವತ್ತಿರೋ ಟ್ರೇಡಲ್ಲೆಲ್ಲ ಇಲ್ಲೆಲ್ಲ ನೋಡ್ಬೋದು, ನಿಮಗೆ ಸ್ಟಾಪ್ ಲಾಸ್ ದೊಡ್ಡದೇ ಇದೆ ಆಯಿತಾ. ಇಲ್ಲಿ ನೋಡಿ ಇಲ್ಲಿವರೆಗೂ ಹೋಗಿದೆ. ಓಕೆನಾ. ನೆಕ್ಸ್ಟ್ ನೋಡಿ ಈ ರೆಡ್ ಡಾಟ್ ಬಂದಿದೆ. ಈ ಥರ ಇದ್ದಾಗ ನಾವು ಟ್ರೇಡ್ ಪ್ಲಾನ್ ಮಾಡಲ್ಲ ಅಂತೀನಿ. ಇಲ್ಲಿ ನೋಡಿ, ಸೊ ಬೈಯರ್ಸ್ ಆಕ್ಟಿವ್ ಇದ್ದಾರೆ. ಕೆಳಗಡೆಯಿಂದ ನೋಡಿ ಎಷ್ಟು ವಿಕ್ ಇದೆ. ಇಲ್ಲೂ ಅಷ್ಟೇ ನಿಮಗೆ ಈ ಸ್ಟ್ರಾಂಗ್ ಕ್ಯಾಂಡಲ್ಲೇ ಇಲ್ಲ ಇಲ್ಲಿ. ಓಕೆನಾ. ಸೊ ಈ ಥರ ಇದ್ದಾಗ ಟ್ರೇಡ್ ಅವಾಯ್ಡ್ ಮಾಡಿ ಅಂತೇಳಿ ತುಂಬ ಸತಿ ಹೇಳಿದ್ದೀನಿ ಆಯಿತಾ. ಇಂಡಿಕೇಟರ್ ಏನಿದೆ ಇದನ್ನ ಒನಡೆ ಚಾರ್ಟಿಗೆ ಹಾಕೊಳ್ಳಿ. ಸೊ ಓಕೆನಾ. ನೀವು ಯಾವುದೋ ಈ ಫರೆಕ್ಸ್ ಚಾರ್ಟಿಗೆ ಹಾಕೊಂಡಿರ್ತೀರಾ, ಅಲ್ಲಿ ನಿಮಗೆ ಈ ಸಿಗ್ನಲ್ ಏನಿದೆ ಅದು ತೋರಿಸಲ್ಲ. ಒನಡೆ ಚಾರ್ಟಲ್ಲಿ ಈ ಇಂಡಿಕೇಟರ್ನ ಯೂಸ್ ಮಾಡಿ ಆಯಿತಾ. ಇಲ್ಲೂ ಅಷ್ಟೇ ನೋಡಿ, ಬೈ ಅಂತ ಬಂದಿದೆ ಬಟ್ ಹೋಗಿದೆ. ಇಲ್ಲೂ ಬೈ ಅಂತ ಬಂದಿದೆ ಬಟ್ ನೋಡಿ ನಿಮ್ಗೆ ಇಲ್ಲಿ ಸ್ಟಾಪ್ ಲಾಸ್ ಆಯಿತು, ಇಲ್ಲಿ ಇದಾಯಿತು. ಇಲ್ಲಿ ಸೆಲ್ ಅಂತ ಬಂದಿದೆ, ನೀವು ನೋಡಿ ಇಲ್ಲೇ ಕ್ವಿಕ್ ಸ್ಕ್ಯಾಲ್ಪ್ ಮಾಡ್ಕೋಬೇಕು. ಸೊ ಇಷ್ಟೇ ಟ್ರೇಡ್ ಸಿಕ್ಕಿರೋದು. ಅದೇ ಇದ್ರದ್ದು ಅಪ್ಡೇಟೆಡ್ ವರ್ಷನ್ ಇದೆಯಲ್ಲ, ಸ್ವಲ್ಪ ಅಪ್ಡೇಟೆಡು, ಅದರಲ್ಲಿ ಯಾವ್ಯಾವ ಟ್ರೇಡ್ ಸಿಕ್ಕಿದೆ ನೋಡೋಣ. ಸೊ ಇಲ್ಲಿ ನೋಡಿ ಕರೆಕ್ಟಾಗಿ ನಿಮಗೆ ಏನು ಲೈನ್ ಹಾಕಿದ್ದೀರಾ ಅಲ್ಲೇ ಸಿಕ್ಕಿದೆ ಕ್ವಿಕ್ ಸ್ಕ್ಯಾಲ್ಪು. ಸೊ ಈ ಥರ ಇದ್ದಾಗ ನೀವು ಟ್ರೇಡ್ ತಗೋಬೋದು ಬೇಡವಾ ಅದನ್ನು ನೀವು ಡಿಸೈಡ್ ಮಾಡಿ ತಗೋಬೇಕು ಆಯಿತಾ. ಇಲ್ಲಿ ನೋಡಿ ಇದು ಅವಾಯ್ಡ್ ಮಾಡ್ತೀರಾ. ಇಲ್ಲಿ ನೋಡಿ ಇಲ್ಲಿ ಸ್ಟ್ರಾಂಗ್ ಅಂತ ಬಂದಿದೆ. ಇಲ್ಲಿ ನೋಡಿ ನಿಮಗೆ ನಾರ್ಮಲಾಗಿ ಇದು ಬಂದಿದೆ ನಿಮಗೆ. ಇಲ್ಲಿ ನೋಡಿ ನಿಮಗೆ ನಾರ್ಮಲ್ ಗ್ರೀನ್ ಬಂದಿದೆ. ಓಕೆನಾ. ಇದನ್ನು ತಗೋಬಹುದು, ಬಟ್ ನೋಡಿ ತಗೊಳ್ಳಿ ಅಂತೇಳಿ. ಇಲ್ಲಿ ನೋಡಿ ಸ್ಟ್ರಾಂಗ್ ಇದೆ ಅಂದರೆ ನೀವು ಎಂಟರ್ ಆಗ್ಬಹುದು ಅಂತ. ಓಕೆನಾ. ಸೊ ಇಲ್ಲಿ ನಿಮ್ಮದು ಲೈನು ಸಪೋರ್ಟ್ ಲೈನು ಅಥವಾ ನಿಮ್ಮ ರೆಸಿಸ್ಟೆನ್ಸ್ ಲೈನು ಯಾವುದಾದ್ರೂ ಮ್ಯಾಚ್ ಆಗ್ತಾ ಇದ್ರೆ ನೀವು ಕರೆಕ್ಟಾಗಿ ಎಂಟರ್ ಆಗ್ಬಹುದು. ಇಲ್ಲಿ ನೋಡಿ ಸ್ಟ್ರಾಂಗ್. ಸೊ ಏನು ಪ್ರೀವಿಯಸ್ ಇಂಡಿಕೇಟರ್ ಇದೆ ಅದನ್ನೇ ಇಂಪ್ರೂವ್ ಮಾಡ್ತಾ ಇದ್ದೀವಿ. ಸೊ ಇನ್ನೂ ಜಾಸ್ತಿ ಟ್ರೇಡ್ಸು ನಿಮಗೆ ಸಿಗಲಿ ಅಂತೇಳಿ ನಾವು ಇಂಪ್ರೂವೈಸ್ ಮಾಡ್ತಿದ್ವಿ. ಇದಕ್ಕೇ ಬೇರೆ ಬೇರೆನ ಅಪ್ಲೈ ಮಾಡಿ, ಬೇರೆ ಬೇರೆ ಕಾನ್ಸೆಪ್ಟ್, ಬೇರೆ ಬೇರೆ ಲಾಜಿಕ್ನ ಇನ್ವಾಲ್ವ್ ಮಾಡಿ. ಸೊ ಸ್ವಲ್ಪ ನಂಗೆ ಟೈಮ್ ಬೇಕು, ಅದನ್ನು ಇನ್ವಾಲ್ವ್ ಮಾಡಿಬಿಟ್ಟು ನಿಮಗೆಲ್ಲ ಶೇರ್ ಮಾಡ್ತೀನಿ. ಇಲ್ಲಿ ನೋಡಿ ಸ್ಟ್ರಾಂಗ್ ಅಂತ ಬಂದಿದೆ. ಇಲ್ಲಿ ನೋಡಿ ಇಲ್ಲಿ ಸ್ಟಾಪ್ ಲಾಸ್ ಆಯಿತು, ಏನು ಮಾಡೋಂಗಿಲ್ಲ. ಸೊ ಇಲ್ಲಿ ನೋಡಿ ಟ್ರೇಡ್ ತಗೋಬೇಕು. ಇಲ್ಲಿ ಈ ಥರ ಬಂದಿದೆ, ಸೊ ಟ್ರೇಡ್ ಅವಾಯ್ಡ್ ಮಾಡೋಣ. ಓಕೆನಾ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ. ಸೊ ಈ ಥರ ಈ ಇಂಡಿಕೇಟರ್ನ ಇಂಪ್ರೂವೈಸ್ ಮಾಡ್ತಾ ಇದ್ದೀವಿ. ಒಂದು ಸತಿ ನಿಮಗೆ ಇಂಪ್ರೂವೈಸ್ ಆದ ತಕ್ಷಣವೇ ನಾನು ಶೇರ್ ಮಾಡ್ತೀನಿ. ಹಾಗೆ ನಿಫ್ಟಿಗೂ ಕೂಡ ನೀವು ಇಂಡಿಯನ್ ಮಾರ್ಕೆಟಿಗೂ ಬೇರೆ ಅದಕ್ಕೋಸ್ಕರನೇ ಒಂದು ಸಪ್ರೇಟ್ ಇಂಡಿಕೇಟರ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಇಂಡಿಕೇಟರ್ನು ಆದಷ್ಟು ಬೇಗ ರೀಚ್ ಮಾಡಿಸ್ತೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಆಲ್.